ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 48. ಹಾಗೆ ನನ್ನ ಗಂಡನ ಬಗ್ಗೆ ಮಾತನಾಡುವವರಿಗೆ ಈ ಮಾತು ತಲೆಗೆ ಹಾಕಿಕೊಳ್ಳಿ ಎಂದು ಪ್ರಿಯಾ ಕಡೆ ನೋಡಿ, ನಮ್ಮ ಬಂಧ ಆಗಿರೋದು ಈ ರಾಜಕುಮಾರನ ದಯೆಯಿಂದ. ನಮ್ಮನ್ನು ಕೂಡಿಸಿರೋದು, ಒಂದು ಮಾಡಿರೋದು ಈ ಮುಗ್ಧ ಮನಸ್ಸಿನ ಪ್ರೀತಿ. ನಮ್ಮನ್ನು ಒಂದು ಮಾಡಿರೋದು ಈ ಚಾಂಪ್, ಈ ಪ್ರಿನ್ಸಸ್ ಎಂದು ಮಗನ ಕೆನ್ನೆಗೆ ಮುತ್ತಿಟ್ಟು, ನಮ್ಮದು ಪ್ರೇಮ ವಿವಾಹ ಅಲ್ಲ, ಮನೆಯವರು ನೋಡಿ ಮಾಡಿದ ಮದುವೆಯೂ ಅಲ್ಲ. ಈ ಮುದ್ದು ಪ್ರೇಮ ಮುಂದೆ ನಿಂತು ಮಾಡಿರುವ ಸಂಗಮ. ತಾಯಿ ಪ್ರೇಮದ ಮುಂದೆ ಯಾವುದೂ ಇಲ್ಲ, ಇದು ಪ್ರೇಮ ಸಂಗಮ ಎಂದು ಗಟ್ಟಿಯಾಗಿ ಹೇಳಿದಾಗ ಗಿರೀಶ್ ಮಂಗಳ ಕಣ್ಣಿನಿಂದ ನೀರು ಜಾರಿದರೆ ವಿಷ್ಣು ಮನಸ್ಸಿನಲ್ಲಿ ಮತ್ತೊಂದು ಹೆಜ್ಜೆ ಮೇಲೆ ಓದಳು ಆರತಿ. ಎಲ್ಲರೂ ಅವಳ ಮಾತಿಗೆ ಚಪ್ಪಾಳೆ ತಟ್ಟಿದ್ರು. ಅಮ್ಮನ ಮಾತು ಏನೋ ಅರ್ಥ ಆಗಿತ್ತೋ ಗೊತ್ತಿಲ್ಲ, ಆದರೆ ತಟ್ಟೆಂದು ಅಮ್ಮನ ಕೆನ್ನೆಗೆ ಮುತ್ತು ಕೊಟ್ಟ ಆರ್ಯ. ನಮ್ಮನ್ನು ಬೇರೆ ಮಾಡೋದಕ್ಕೆ ಯಾರ ಕೈಯಿಂದ ಸಹ ಆಗೋದಿಲ್ಲ ಎಂದು ಆರತಿ ಹೇಳಿದಾಗ ಓಸ್ಟ್ ಬಂದು ಅವಳ ಕೈ ಹಿಡಿದು, ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಎಂದು ಹೇಳಿ ಮುದ್ದು ಆರ್ಯನ ಕೈ ಹಿಡಿದು, ಬಂಗಾರ ಇದು ನಿನಗೆ ಎಂದು ದೊಡ್ಡ ಡೈರಿ ಮಿಲ್ಕ್ ಕೊಟ್ಟರು. ಆದರೆ ತನ್ನಮ್ಮನ ಬಗ್ಗೆ ಏನೋ ಹೇಳಿದವರ ಜೊತೆ ಅದನ್ನು ತೆಗೆದುಕೊಳ್ಳಲು ಮುಂದಾಗಲಿಲ್ಲ ಅವ. ನೋ ಥ್ಯಾಂಕ್ಸ್ ಅಜ್ಜಿ ಎಂದು ಹೇಳಿದಾಗ ಎಲ್ಲ ಒಬ್ಬೇರಿಸಿದ್ರು. ವಿಷ್ಣು ಮೆಲ್ಲಗೆ ಕೆಳಗೆ ನಡೆದರೆ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ನಿಮ್ಮ ಮಗನನ್ನು ಡ್ಯಾನ್ಸ್ ಮಾಡಿಸಬಹುದಾ, ನಾವು ಸಾಂಗ್ ಪ್ಲೇ ಮಾಡ್ತೀವಿ ಎಂದು ಕೇಳಿಕೊಂಡಾಗ ವಿಷ್ಣು ಮುಖ ನೋಡಿದ್ಲು ಆರತಿ. ಮಗುವಿಗೆ ಜಾಸ್ತಿ ಡ್ಯಾನ್ಸ್ ಮಾಡಿದರೆ, ಆಟ ಆಡಿದರೆ ಉಬ್ಬಸ ಬರುವುದಲ್ಲ. ಆದರೆ ಆರ್ಯನ ಮುಖ ಅರಳಿತು. ಅವನಿಗೆ ಡ್ಯಾನ್ಸ್ ಅಂದರೆ ಹುಚ್ಚು. ಬೇಡ, ಅವನು ಹಾಗೆಲ್ಲ ಒಬ್ಬನೇ ಡ್ಯಾನ್ಸ್ ಮಾಡೋದಿಲ್ಲ ಎಂದಳು ನೇರವಾಗಿ. ಹಾಂ ಹೌದು ಆಂಟಿ, 4 ವರ್ಷಕ್ಕೆ ಹೀಗಿದ್ದಾನೆ, ಕುಣಿಯೋಕೆ ಹೇಗಾಗುತ್ತೆ ಎಂದು ಪ್ರಿಯಾ ಸಹ ಬಂದು ಕಡ್ಡಿ ಆಡಿಸಿದ್ಲು. ಈಗ ಆರತಿ ಸುಮ್ಮನೆ ಇರುವುದುಂಟೆ. ಚಾಂಪ್, ನಿಮ್ಮ ಫೇವ್ರೆಟ್ ಅಪ್ಪು ಸಾಂಗ್ ಬರುತ್ತೆ, ಜಾಸ್ತಿ ಕುಣಿಯುವ ಹಾಗಿಲ್ಲ, ಸ್ಟೆಪ್ಪೆಲ್ಲ ನೆನಪಿದೆ ಅಲ್ವಾ ಎಂದು ಹೇಳಿದಾಗ ಖುಷಿಯಿಂದ ತಲೆ ಆಡಿಸಿ, ಹ್ಞೂ ಮಮ್ಮಿ, ನನಗೆ ಅಪ್ಪು ಡ್ಯಾನ್ಸ್ ಸಾಂಗ್ ಎಂದು ಹೇಳಿದಾಗ ಅವನ ಕೆನ್ನೆಗೆ ಮುತ್ತಿಟ್ಟು ಕೆಳಗೆ ಇಳಿದ್ಲು. ವಿಷ್ಣು ಮಾತ್ರ ಅವಳನ್ನೇ ನೋಡುತ್ತಿದ್ದ. ಅವನ ಆರೋಗ್ಯದ ಬಗ್ಗೆ ಕಾಳಜಿಯೂ ಇದೆ, ಮಗನ ಬಗ್ಗೆ ಮೂರನೆಯವರು ಮಾತನಾಡಬಾರದು ಎಂಬ ಸ್ವಾಭಿಮಾನ ಸಹ ಇದೆ. ಹೆತ್ತ ಮಗನಲ್ಲದವನ ಬಗ್ಗೆ ಇಷ್ಟೊಂದು ಪ್ರೀತಿಯೇ ಎಂದು ಯೋಚಿಸುವಾಗ ಅವನ ಕೈ ಹಿಡಿದು, ಬನ್ನಿ ನಾವು ಕೂರೋಣ ಎಂದು ಹೇಳಿ ಅವನನ್ನು ಕರೆದುಕೊಂಡು ಬಂದು ಅಪ್ಪ ಅಮ್ಮನ ಪಕ್ಕ ಕೂಡಿದ್ಲು. ಅಲ್ಲಮ್ಮ, ಯಾರು ಏನೋ ಹೇಳಿದ್ರು ಅಂತ ನಮ್ಮ ಪುಟ್ಟನ ಅಲ್ಲಿ ಬಿಟ್ಟು ಬಂದೆ ಅಲ್ಲ, ಅವನಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ ಎಂದು ಗದರಿದರು ಗಿರೀಶ್. ಈಗಂತೂ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ವಿಷ್ಣು. ಸ್ವಂತಹ ಮೊಮ್ಮಗ ಅಲ್ಲ, ಅವನಿರುವ ಎಂಬುದಕ್ಕೆ ಮದುವೆಯೇ ಬೇಡ ಎಂದವರು ಇಂದು ಅವನ ಕಾಳಜಿ ಮಾಡುತ್ತಾ ಮಗಳಿಗೆ ಗದರುತ್ತಿದ್ದಾರೆ. ಹಾಂ ಅಪ್ಪ, ಹಾಗಂತ ನನ್ನ ಮಗ ಕೀಳು ಅಂತ ಯಾರೂ ಮಾತನಾಡಬಾರ್ದು ಎಂದು ಹೇಳಿ ಮುಂದೆ ನೋಡುತ್ತಾ ಕುಳಿತಳು. ಸ್ಪೀಕರಲ್ಲಿ ಹಾಡು ಶುರುವಾಗಿತ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ವಿ ಆಲ್ ಲವ್ ಯು ಪವರ್ ಸ್ಟಾರ್, ಡ್ಯಾನ್ಸ್ ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ಎಂದು ಹಾಡು ಬರುತ್ತಿದ್ದರೆ ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದ ಆರ್ಯ. ನೋಡಿ ನನ್ನ ಮಗ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಎಂದು ಖುಷಿಯಿಂದ ಚಪ್ಪಾಳೆ ತಟ್ಟುತ್ತಾ ಚಿಕ್ಕ ಮಗುವಿನಂತೆ ಅವನ ಡ್ಯಾನ್ಸ್ ಎಂಜಾಯ್ ಮಾಡುತ್ತಾ, ಹೇ ಗುಡ್ ಕಂದ ಗುಡ್ ಎಂದು ಮಗನನ್ನು ಚಿಯರ್ ಮಾಡುತ್ತಿದ್ಲು ಆರತಿ. ವಿಷ್ಣು ಅಂತೂ ಬಿಟ್ಟ ಕಣ್ಣು ಬಿಟ್ಟು ಅವಳನ್ನೇ ನೋಡುತ್ತಾ ಉಳಿತು ಬಿಟ್ಟಿದ್ದಾನೆ. ವಿಷ್ಣು, ನಾವು ಹೋಗೋಣ, ಅವನ ಜೊತೆ ನಾವು ಡ್ಯಾನ್ಸ್ ಮಾಡೋಣ ಎಂದು ಹೇಳುವಾಗ ಅವನೇ ಓಡಿ ಬಂದಿದ್ದ ಕೆಳಗೆ. ಅಮ್ಮ ನೀವು ಬನ್ನಿ ಅಪ್ಪ ಎಂದು ಕರೆದಾಗ ಅವನ ತೊಡೆಯ ಮೇಲೆ ಕೂರಿಸಿಕೊಂಡವಳು, ನಿಮಗೆ ಸುಸ್ತಾಗಿದೆ, ಆಮೇಲೆ ಫ್ಯಾಮಿಲಿ ಡ್ಯಾನ್ಸ್ ಮಾಡೋಣ ಎಂದು ಹೇಳಿ ಕೂರಿಸಿಕೊಂಡ್ಳು. ನಂತರ ಒಂದೊಂದೇ ಹಾಡು, ನೃತ್ಯ, ಮನೋರಂಜನಾ ಕಾರ್ಯಕ್ರಮ ಶುರು ಆದವು. ಹೊಸದಾಗಿ ಬಂದವರಿಗೆ ಸ್ವಾಗತ, ಹೋದವರಿಗೆ ಬೀಳ್ಕೊಡುಗೆ, ಹೀಗೆ ಒಟ್ಟಾರೆ ಎಲ್ಲ ಅಂದಿನ ದಿನವ ಅನುಭವಿಸಿದ್ರು. ಅಮ್ಮ ನಿದ್ದೆ ಬಲ್ತಿದೆ, ಹೋಗೋಣ ಎಂದು ಆರ್ಯ ಹೇಳಿದಾಗ ಸಮಯ ನೋಡಿದ್ಲು. ಆಗಲೇ 11 ಗಂಟೆ ಆಗಿತ್ತು. ಸರಿ ಕಂದ ಎಂದು ಅವನನ್ನು ಹೆಗಲ ಮೇಲೆ ಹಾಕಿಕೊಂಡು, ವಿಷ್ಣು ನೀವಿರಿ, ನಾನು ಚಾಂಪ್ ಜೊತೆ ಹೋಗ್ತೀನಿ ಎಂದು ಹೇಳಿ ಹೊರಟಾಗ ಅವಳ ಕೈ ಹಿಡಿದು, ನಾನು ಬರ್ತೀನಿ ಎಂದು ಹೊರಟ ವಿಷ್ಣು. ಅದಾಗಲೇ ಗಿರೀಶ್ ಮತ್ತು ಮಂಗಳ ಹೋಗಿದ್ದರು. ನನಗೆ ದಾರಿ ಗೊತ್ತಿದೆ ಎಂದು ಹೇಳುತ್ತಿದ್ದವಳನ್ನು ತೋಳಲ್ಲಿ ಹೊತ್ತುಕೊಂಡವನು, ನನಗೂ ಸಹ ಗೊತ್ತು ಎಂದು ಮುಂದೆ ನಡೆದಾಗ ಅವಳು ಒಬ್ಬಳೇ ಬರಲಿ ಎಂದು ಕಾಯುತ್ತಿದ್ದ ಪ್ರಿಯಾ ಹಲ್ಲು ಕಡಿದ್ಲು. ಅವರು ಹೋದತ್ತ ನೋಡಿ ಕಾಲು ನೆಲಕ್ಕೆ ಅಪ್ಪಳಿಸಿದ ಪ್ರಿಯಾ, ಹೋಗೋ ಹೋಗು, ಅದೆಷ್ಟು ಕೇರ್ ಮಾಡ್ತೀಯೋ ನಾನು ನೋಡ್ತೀನಿ, ಅದೇಗೆ ನೀನು ಅವಳು ಖುಷಿಯಾಗಿ ಹಬ್ಬ ಮಾಡಿ ಇಲ್ಲಿಂದ ಹೋಗ್ತಿರೋ ಎಂದು ಹಲ್ಲು ಕಡಿದು, ಶ್ರೀ ಕೊಟ್ಟ ಐಡಿಯಾ ಯೂಸ್ ಮಾಡ್ತೀನಿ ನಾಳೆ ಎಂದು ಹಲ್ಲು ಕಡಿದು ಅಲ್ಲಿಂದ ತಮ್ಮ ಮನೆಗೆ ನಡೆದಳು ಪ್ರಿಯಾ. ಮನೆಗೆ ಬರುವಷ್ಟರಲ್ಲಿ ಆರ್ಯ ಮಲಗಿದ್ದ. ಅವನು ಹಾಕಿದ್ದ ಶೂ ತೆಗೆದು ಮೆತ್ತಗೆ ಅವನನ್ನು ಕೋಣೆಗೆ ಕರೆದುಕೊಂಡು ಬಂದವಳು ಅವನನ್ನು ಹಾಸಿಗೆ ಮೇಲೆ ಮಲಗಿಸಿ ಮೆತ್ತಗೆ ಹೊದಕೆ ಹೊದಿಸಿ, ಗುಡ್ ನೈಟ್ ಬಂಗಾರ ಎಂದು ಬಿಸಿದನಿಯಲ್ಲಿ ಹೇಳಿ ಅವನ ಹಣೆಗೆ ಮುತ್ತಿಟ್ಟಳು. ಅವಳನ್ನೇ ನೋಡುತ್ತಾ ಇದ್ದ ವಿಷ್ಣು ಸಹ ಸುಮ್ಮನೆ.
ಅವನು ಸರಿಯಾಗಿ ಮಲಗಿದ ಮೇಲೆ ತಾನು ಮೇಲೆದ್ದಳು ಬಟ್ಟೆ ಬದಲಿಸಿ ಬರಲು. ಟೈಮ್ ಆಗಿದೆ, ಮಲಗೋದು ಬಿಟ್ಟು ಎಲ್ಲಿಗೆ ಹೋಗ್ತಿದೀಯಾ ಎಂದ ವಿಷ್ಣು ಅವಳು ಮಲಗೋದು ಬಿಟ್ಟು ಮೇಲೆದ್ದಾಗ. ಅವನ ಮಾತಿಗೆ ತನ್ನ ನಡುಗೆ ನಿಲ್ಲಿಸಿ ಅವನ ನೋಡಿ ಮೂತಿ ತಿರುವಿ ತನ್ನ ಬಟ್ಟೆ ಹಿಡಿದು, ಹಾಂ ಡ್ಯಾನ್ಸ್ ಮಾಡೋದಕ್ಕೆ ಯಾಕೆ ಕಂಪ್ನಿ ಕೊಡ್ತೀರಾ ಎಂದು ಮೂತಿ ಉದ್ದ ಮಾಡಿ ನಡೆದಾಗ ಅವಳನ್ನೇ ನೋಡಿ ನಕ್ಕು, ಈ ಚೈಲ್ಡ್ ಚಪಾತಿ ನನ್ನ ಮಗನಿಗೆ ಅಮ್ಮ, ಬೇರೆ ವಿಷಯದಲ್ಲಿ ಸೊನ್ನೆ ಆಗಿರೋ ಇದು ನನ್ನ ಮಗನನ್ನು ಕೇರ್ ಮಾಡೋದ್ರಲ್ಲಿ ಮಾತ್ರ ಬುದ್ಧಿವಂತ ಎಂದು ಗೊಣಗುತ್ತಾ ಕುಳಿತಾಗ ಹುಟ್ಟಿದ್ದ ಬಟ್ಟೆ ಬದಲಿಸಿ ಬಂದಿದ್ಲು. ಅಲ್ವೇ, ಎಲ್ಲಿಗಂದ್ರೆ ಹಾಗೆ ಹೋಗಿ ನೀನು ಮಾತ್ರ ಬಟ್ಟೆ ಬದಲಿಸಿ ಬಂದಿದೀಯಾ, ಇದು ಮೋಸ ಅಲ್ವಾ ಎಂದು ಹೇಳಿದಾಗ ಅಲ್ಲೇ ಇದ್ದ ನೀರಿನ ಜಗ್ ಕೊಟ್ಟು ನೀರು ಕುಡೀರಿ, ಯಾಕೋ ಬೆಳಗ್ಗೆಯಿಂದ ಒಂಥರ ಆಡ್ತಾ ಇದ್ದೀರಾ ಎಂದು ಹೇಳಿದಾಗ ನಕ್ಕು ನೀರು ಕುಡಿದವನು, ನನ್ನ ಮಗ ಹೊಸ ಬಟ್ಟೆ ಅಲ್ಲೇ ಮಲಗಿದ್ದಾನೆ, ಕಿರಿಕಿರಿ ಆಗೋದಿಲ್ವೇನು, ಸ್ವಲ್ಪ ಬದಲಿಸಿ ಬಿಡು ಎಂದು ಮಲಗಿದ್ದ ಮಗನನ್ನು ನೋಡಿ ಹೇಳಿದ. ಅದು ನನಗೂ ಗೊತ್ತು, ಆದರೆ ಈಗ ಅವನಿಗೆ ಎಚ್ಚರ ಆದರೆ ಅಳ್ತಾನೆ, ಏನೂ ಆಗೋದಿಲ್ಲ, ಕೋಟ್ ತೆಗೆದಿದ್ದೀನಿ, ಶೆಕೆ ಆಗೋದಿಲ್ಲ ಎಂದು ಹೇಳುತ್ತಾ ಅವನ ಬಟ್ಟೆ ಅವನ ಕೈಗಿಟ್ಟು ನೀವು ಚೇಂಜ್ ಮಾಡಿ ಬನ್ನಿ ಎಂದು ಹೇಳಿ ತಾನು ರೂಮಿಂದ ಆಚೆ ನಡೆದಳು. ಈಗ ಎಲ್ಲಿಗೆ ಅಂತ ಕೇಳಬಹುದಾ ಎಂದು ಕೇಳಿದವನ ಮಾತು ಅವಳ ಕಿವಿಗೆ ಬಿದ್ದರೂ ಉತ್ತರ ನೀಡಲಿಲ್ಲ ಅವಳು. ಅವನು ಬಟ್ಟೆ ಬದಲಿಸಿ ಬಂದಾಗ ಕೈಯಲ್ಲಿ ಉಪ್ಪು ಸಾಸಿವೆ ಹಿಡಿದು ಬಂದಿದ್ದ ಆರತಿ, ಹಾದಿಲಿ ಹೋಗೋರು ಕಣ್ಣು, ಬೀದಿಲಿ ಹೋಗೋರು ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ನಿನ್ನಪ್ಪನ ಕಣ್ಣು, ನನ್ನ ಅಮ್ಮ ಅಪ್ಪನ ಕಣ್ಣು, ನನ್ನ ಕಣ್ಣು, ಮತ್ತೆ ಆ ಡುಮ್ಮಿ ಪ್ರಿಯ ಕಣ್ಣು, ಆ ಶಂಕರಮ್ಮನ ಕಣ್ಣು, ಎಲ್ಲರ ಕಣ್ಣು ಪಟಪಟ ಅನ್ನಲಿ ಎಂದು ಮಗನಿಗೆ ದೃಷ್ಟಿ ತೆಗೆದು ನನ್ನ ಮಗ ಚಂದ ಡಾನ್ಸ್ ಮಾಡಿದ ಎಂದು ಹೇಳಿ ಅದನ್ನು ಮತ್ತೆ ಕೆಳಗೆ ತೆಗೆದುಕೊಂಡು ಹೋಗಿ ಬಿಸಾಡಿ ಬಂದಳು. ಲೈಟ್ ಆಫ್ ಮಾಡ್ತೀನಿ, ನಂಗೆ ನಿದ್ದೆ ಬಂದಿದೆ ಎಂದಳು ಇನ್ನೂ ಕುಳಿತು ಏನನ್ನೋ ಯೋಚಿಸುತ್ತಾ ಇದ್ದ ವಿಷ್ಣುವನ್ನು ನೋಡಿ. ಥ್ಯಾಂಕ್ಸ್ ಎಂದು ಹೇಳಿದ ಮೆಲ್ಲಗೆ ಹೊದಿಕೆ ಹೊದ್ದವಳ ನೋಡಿ. ಥ್ಯಾಂಕ್ಸ್ ಯಾಕೆ ಎಂದು ಕಣ್ಸಂಕುಚಿಸಿ ಹೇಳಿದ ರೀತಿಗೆ ಮುದ್ದು ಕಿತ್ತು ಅವನಿಗೆ. ನನ್ನ ಮಗನಿಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತಾ ಇರೋದಕ್ಕೆ ಎಂದು ಹೇಳಿದಾಗ ಮೂತಿ ಸೊಟ್ಟ ಮಾಡಿ, ಅವನು ನನಗೂ ಮಗ, ಅದಕ್ಕೆ ನಿಮ್ಮ ಥ್ಯಾಂಕ್ಸ್ ಎಲ್ಲ ಬೇಡ, ಅದನ್ನು ನಿಮ್ಮ ಜೋಬಿನಲ್ಲೇ ಇಟ್ಕೊಳ್ಳಿ ಎಂದು ಹೇಳಿದವಳ ರೀತಿಗೆ ನಗುತ್ತಾ ದಿಂಬಿಗೆ ತಲೆ ಇಟ್ಟವನು, ಇಷ್ಟು ದಿನ ನಿನ್ನನ್ನು ಏನು ಅಂದುಕೊಂಡಿದ್ದೆ ಯಾರು, ಆದರೆ ನೀನು ಅದನ್ನೆಲ್ಲ ಸುಳ್ಳೆಂದು ತೋರಿಸಿಬಿಟ್ಟೆ, ನಿನ್ನ ಮೇಲೆ ನಂಬಿಕೆ ಬಂದಿದೆ, ಇನ್ಮೇಲೆ ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ ಎಂದು ವಿಷ್ಣು ಹೇಳಿದಾಗ, ನಂಬಿಕೆ? ನನ್ನ ಮನೆಯವರನ್ನು ನನ್ನ ವಿರುದ್ಧ ಮಾಡಿ ಈಗ ನಂಬಿಕೆ ಬಂದಿದೆಯಾ, ಯಾಕೆ ಇಷ್ಟು ದಿನ ಏನಾಗಿತ್ತು ಎಂದು ಮೂತಿ ತಿರುವಿದಳ ಕೈ ಹಿಡಿದು, ನೀನು ಹೇಳಾರ್ತಿ, ಯಾರೋ ಒಬ್ಬಳು ಬಂದು ನಾನು ನಿನ್ನ ಮಗನಿಗೆ ಅಮ್ಮನ ಪ್ರೀತಿ ಕೊಡ್ತೀನಿ, ಅವನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಅವನಿಗೆ ಪ್ರೀತಿ ಕೊಡ್ತೀನಿ ಅಂದರೆ ನಾನು ಹೇಗೆ ನಂಬಲಿ, ಪ್ರೀತಿ ಮಾಡಿ ಮದುವೆ ಆಗಿದ್ದ ಅವಳು, ಅವನ ಸ್ವಂತ ತಾಯಿ ಅವನಿಗೆ ವಿಷ ಕೊಟ್ಟ ಮೇಲೆ ನಾನು ಹೇಗೆ ನಂಬಲಿ ಯಾರನ್ನಾದರೂ ಎಂದು ಹೇಳಿದಾಗ ಅವನನ್ನೇ ನೋಡಿದಳು ಆರತಿ. ಅವ ಸುಮ್ಮನೆ ಅತ್ತ ತಿರುಗಿ ಮಲಗಿಬಿಟ್ಟ. ಏನಂದ್ರಿ, ನಿಮ್ಮ ಮೊದಲ ಹೆಂಡತಿ ನನ್ನ ಮಗನ ತಿರಸ್ಕಾರ ಮಾಡ್ತಿದ್ಲ, ಅವನಿಗೆ ವಿಷ ಕೊಟ್ಟಿದ್ಲ ಎಂದಳು ಆರತಿ ಅಚ್ಚರಿಯಿಂದ ಮೇಲೆದ್ಲು. ಹಾಂ ಎಂದು ಸಪ್ಪೆಯಾಗಿ ಹೇಳಿದವನ ಕಣ್ಣಿಂದ ಜಾರಿದ ಹನಿ ಕೆಳಗೆ ಬಿದ್ದಿತ್ತು. ಯಾಕೆ, ಏನಾಗಿತ್ತು ನಿಮ್ಮ ಜೀವನದಲ್ಲಿ, ಅವರು ಯಾಕಾಗಿ ಮಾಡಿತ್ತು, ಏನಾಗಿತ್ತು ನಿಮ್ಮ ಮಧ್ಯೆ ಎಂದು ಸಾಲು ಸಾಲು ಪ್ರಶ್ನೆ ಕೇಳಿದಾಗ ಕಣ್ಣೀರು ತೊಡೆದುಕೊಂಡವ ಅವಳತ್ತ ತಿರುಗಿ, ಹಬ್ಬ ಮಾಡೋದಕ್ಕೆ ಬಂದಿದೀಯಾ, ಅದೆಲ್ಲ ಯಾಕೆ, ನಿನ್ನ ಮೇಲೆ ನಂಬಿಕೆ ಬಂದಿದೆ, ಇಂದಲ್ಲ ನಾಳೆ ಎಲ್ಲ ಹೇಳುವ ಸಮಯ ಬಂದೇ ಬರುತ್ತೆ ಬಿಡು ಎಂದು ಒಗಟಾಗಿ ಹೇಳಿದಾಗ ಅವನನ್ನೇ ದಿಟ್ಟಿಸಿ ನೋಡಿ, ಹೀಗೆ ಅರ್ಧ ಬರ್ಧ ಹೇಳಿ ತಲೆಗೆ ಹುಳ ಬಿಡ್ತಿದ್ದೀರಾ ಎಂದು ಮೂತಿ ಉದ್ದ ಮಾಡಿದವಳು, ನನ್ನ ಮಗನಿಗೆ ವಿಷ ಕೊಟ್ಟವಳು ಭೂಮಿ ಮೇಲೆ ಇರಬೇಕಿತ್ತು, ನಾನೇ ಅವಳಿಗೆ ಇಲಿ ಪಾಷಾಣ ಹಾಕಿ ಕೊಂದು ಬಿಡ್ತಿದ್ದೆ, ರಾಕ್ಷಸಿ, ಹೆತ್ತ ಮಗನಿಗೆ ವಿಷ ಹಾಕೋಕ್ಕೆ ಮನಸ್ಸಾದರೂ ಹೇಗೆ ಬಂತು ಎಂದು ಗೊಣಗುತ್ತಾ ಪಿಟಿ ಪಿಟಿ ಮಾಡುತ್ತಾ ಮಲಗಿದವಳ ನೋಡಿ ಮತ್ತೊಮ್ಮೆ ಮನದಲ್ಲಿ ಚಿಟ್ಟೆ ಹಾರಿದ್ದವು ವಿಷ್ಣುವಿಗೆ. ಮತ್ತೊಮ್ಮೆ ಪ್ರೀತಿಯಾಗುವ ಲಕ್ಷಣ ಕಾಣಿಸಿತ್ತು. ಈ ಆಲೂ ಬೋಂಡ ನನ್ನ ಮನಸ್ಸೊಳಗೆ ಬಂದು ನನ್ನ ಬಜ್ಜಿ ಮಾಡದೇ ಇದ್ರೆ ಸಾಕು ಎಂದು ಗೊಣಗುತ್ತಾ ಮಲಗಿದ ವಿಷ್ಣು. ಅವನ ನಡೆ ನೋಡಿ ತಾನೂ ಮೂತಿ ತಿರುವಿ ಮಲಗಿದಳು ಆರತಿ. ಅವಳು ಕೇಳಿದಾಗಲೇ ಎಲ್ಲ ಹೇಳಿಬಿಟ್ಟಿದ್ದರೆ ಮುಂದಾಗುವ ಅನಾಹುತ ಆದರೂ ತಪ್ಪಿಸಬಹುದಿತ್ತೇನೋ. ಆದರೆ ಹೀಗೆ ಆಗಬೇಕು ಎಂದು ದೇವರು ಬರೆದಿರುವಾಗ ಏನು ಮಾಡಲು ಸಾಧ್ಯ, ಆಗುವುದನ್ನು ಇಬ್ಬರು ಅನುಭವಿಸಲೇಬೇಕಿತ್ತು. ಮತ್ತೆ ಅವರ ಮಧ್ಯೆ ಆ ಪುಟ್ಟ ಕಂದ ನರಳಲೇಬೇಕಿತ್ತು. ಎಲ್ಲವೂ ಮತ್ತೆ ಮೊದಲಂತೆ ಆಗಲು ಎಲ್ಲ ಕಷ್ಟಪಡಲೇಬೇಕಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.